ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನು ಕ್ಯಾಬೇಜಿಗೆ ಹೆಸರು ಕಾಳು ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ. ಇದರಲ್ಲಿ ಎರಡು ಕೂಡ 200 ಗ್ರಾಮ್ಸ್ ಉಂಟು. ಈಗ ನಾನು ಕ್ಯಾಬೇಜನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಇಡ್ತಾ ಇದ್ದೇನೆ. ಪಲ್ಯಕ್ಕೆ ನಾನು ಒಂದು ದೊಡ್ಡ ನೀರುಳ್ಳಿ ತಗೊಳ್ತಾ ಇದ್ದೇನೆ. ಹಾಗೆ 20 ಗಾಂಧಾರಿ ಮೆಣಸು, ಅಂದ್ರೆ ಜೀರಿಗೆ ಮೆಣಸು ಅಂತ ಸಹ ಹೇಳ್ತಾರೆ. ಈಗ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡುವ. ನಮ್ಮ ಮನೆಯಲ್ಲಿ ಗಾಂಧಾರಿ ಮೆಣಸು ಆಗ್ತದೆ, ಹಾಗೆ ನಾನು ಪಲ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಕಟ್ ಮಾಡಿ ಆಯ್ತು. ಒಗ್ಗರಣೆಗೆ ಸ್ವಲ್ಪ ಕರಿಬೇವು. ಓಕೆ, ಈಗ ಒಂದು ಪಾತ್ರೆ ಇಡುವ ಬಿಸಿ ಆಗ್ಲಿಕ್ಕೆ. ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕಿದೆ ಅದಕ್ಕೆ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಬೇಕು. 3 ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ. ಕರಿಬೇವು ಕೂಡ ಆಡ್ ಮಾಡಿದೆ. ಈಗ ಕಟ್ ಮಾಡಿ ಇಟ್ಟ ಮೆಣಸು ಹಾಗೆ ಈರುಳ್ಳಿಯನ್ನು ಹಾಕಬೇಕು. ಸ್ವಲ್ಪ ಮಿಕ್ಸ್ ಮಾಡುವ ಇದನ್ನು. ಸ್ವಲ್ಪ ಅರಿಶಿನ ಕೂಡ ಆಡ್ ಮಾಡ್ತಾ ಇದ್ದೇನೆ. ಇನ್ನು ನೀರಲ್ಲಿ ನೆನೆಸಿ ಇಟ್ಟ ಕ್ಯಾಬೇಜ್ ಅನ್ನು ಹಾಕಬೇಕು. ಮೊದಲಿಗೆ ಉಂಟಲ್ಲ, ಹೆಸರು ಕಾಳು ಬೇಯಿಸಬೇಕಿತ್ತು, ನನಗೆ ಅದು ನೆನಪೇ ಆಗಲಿಲ್ಲ. ಕ್ಯಾಬೇಜ್ ಹಾಕಿ ಆಗಿದೆ. ಇನ್ನು ಒಂದು 10 ಮಿನಿಟ್ಸ್ ಆಗಿ ನಾನು ಹೆಸರು ಕಾಳು ಕೂಡ ಹಾಕ್ತೇನೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕಿದೆ ನಾನು. 10 ಮಿನಿಟ್ಸ್ ಆಯಿತು. ಇನ್ನೂ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕುವ. 1 ಗ್ಲಾಸ್ ನೀರು ಕೂಡ ಹಾಕ್ತಾ ಇದ್ದೇನೆ ನಾನು. ಈಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಇದು ಒಂದು 80% ಬೆಂದಿದೆ. ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದ್ದೇನೆ ನಾನು. ಇದರಲ್ಲಿದ್ದ ನೀರಿನ ಅಂಶ ಎಲ್ಲ ಈಗ ನೋಡಿ ಡ್ರೈ ಆಗ್ತಾ ಬಂದಿದೆ. ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಆಯ್ತು. ನಾನು 1 ಮುಷ್ಟಿಯಷ್ಟು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಅಲ್ಲಿಗೆ ಪಲ್ಯ ಕೂಡ ರೆಡಿ ಆಗ್ತದೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಪಲ್ಯ ಮಾಡಿದ್ದು. ನೀವು ಸಹ ಇದನ್ನೊಮ್ಮೆ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡದ ವಿಡಿಯೋ ನೋಡ್ತಿದ್ರುಂಟಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.